ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟು ತುಂಬ ಒಳ್ಳೆಯದು ಹೆಲ್ತಿಗೆ ಆ್ಯಂಡ್ ಸ್ಕಿನ್ನಿಗೆ. ಹುಡುಗಿ ರೆಡಿಯಾಗಿ ಅಲ್ಲಿ ನೋಡು ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಅಯ್ಯೋ ಎಳ್ನೀರು ಕುಡಿತೀನಿ ಆ್ಯಂಡ್ ದೆನ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಎದ್ದ ತಕ್ಷಣ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತು ಹಬ್ಬದ ದಿನ ತುಂಬಾ ಲೇಟಾಗಿ ಎದ್ಬಿಟ್ಟೆ. ನೆನ್ನೆ ಶೂಟ್ ಇತ್ತು, ಸೊ ಅದಕ್ಕೆ ನನ್ನ ಕೂದಲು ಈ ಸ್ಥಿತಿ ಬಂದಿದೆ. ಫುಲ್ ಕರ್ಲ್ ಆಗಿತ್ತು ಆ್ಯಂಡ್ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದೆ. ಆ್ಯಂಡ್ ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಆ್ಯಂಡ್ ಇವಾಗ ತಾನೇ ಎದ್ದೆ. ಸ್ವಲ್ಪ ಲೇಟ್ ಆಯಿತು, ನೆನ್ನೆ ಶೂಟ್ ಇತ್ತಲ್ಲ, ಅದಕ್ಕೆ ಲೇಟಾಗಿ ಎದ್ಬಿಟ್ಟೆ. ಮನೇಲಿ ಆಲ್ರೆಡಿ ಒಂದು ರೌಂಡ್ ಬಯಸ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನನ್ನ ರೂಟೀನ್ ಇದೆ. ಎಳ್ನೀರು ಕುಡಿತೀನಿ ಆ್ಯಂಡ್ ದೆನ್ ಪೂಜೆ ಆದಮೇಲೆ ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಐ ಥಿಂಕ್ ಸೊ ಪೊಂಗಲ್ ಮಾಡಿರ್ತಾರೆ ಅನಿಸುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಅದೇ ಸ್ಪೆಷಲ್ಲು. ಸೊ ನನಗಂತೂ ಪೊಂಗಲ್ ಇಷ್ಟ ಇಲ್ಲ, ಬಟ್ ವಿಧಿ ಇಲ್ದೆಲ್ಲ ಇವತ್ತು ತಿನ್ನಬೇಕು. ಸೊ ಬನ್ನಿ. ಸೊ ಮನೇಲಿ ಎಳ್ನೀರು ಖಾಲಿ ಆಗಿದೆ. ಈ ಡ್ರ್ಯಾಗನ್ ಫ್ರೂಟ್ ತಿಂತಿದ್ದೀನಿ, ಹೊಟ್ಟೆ ಹಸಿತಿದೆ, ಪೂಜೆ ಬೇರೆ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಇದೊಂದಿದೆ, ತಿಂದ್ಬಿಟ್ಟು ಒಂಚೂರು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಬೇಕು. ಅದಾದಮೇಲೆ ಪೂಜೆ ಆ್ಯಂಡ್ ಲಾಸ್ಟಿಗೆ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟು ತುಂಬ ಒಳ್ಳೆಯದು ಹೆಲ್ತಿಗೆ ಆ್ಯಂಡ್ ಸ್ಕಿನ್ನಿಗೆ. ವಾರಕ್ಕೆ 2 ಸರಿ ತಿಂತೀನಿ ಅಷ್ಟೇ. ಇವತ್ತು ಲೇಟಾಗಿ ಎದ್ದಿದ್ದೆ. ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನನಗೆ ಬಿದ್ದುಬಿಟ್ಟಿತ್ತು. ಮನೆ ಸಂದಿ ಮೂಲೆ ಎಲ್ಲ ಕ್ಲೀನಾಗಿ ಒರೆಸಿ ಆ್ಯಂಡ್ ಅಪ್ಪ ಅಮ್ಮ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು, ಹಾಗೆ ಹೆಲ್ಪ್ ಮಾಡಿ. ಸೊ ನನ್ನ ತಮ್ಮ ಹೊರಗಡೆ ನೋಡ್ಕೊತಿದ್ದ. ನನ್ನ ಕೂದಲು ನನಗೆ ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿದೆ. ಸೊ ಬೇಗ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಬಿ ಬ್ಲೆಂಡ್ ಇಂಟೆನ್ಸ್ ಶೈನ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಇದು SLS ಆ್ಯಂಡ್ ಪ್ಯಾರಾಬೆನ್ ಫ್ರೀ. ಇದರಲ್ಲಿ ಒಹೋಬೋ ಆಯಿಲ್ ಇರೋದ್ರಿಂದ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ನ್ಯಾಚುರಲ್ ಮಾಯ್ಶ್ಚರೈಸರ್ ಆ್ಯಂಡ್ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಆ್ಯಸ್ ವೈಟಮಿನ್ E ವಿಚ್ ಹೈಡ್ರೇಟ್ಸ್ ದ ಸ್ಕಿನ್. ಬಿ ಬ್ಲೆಂಡ್ ಈಸ್ ಎ ಪ್ರೀಮಿಯಂ ಹೇರ್ ಕೇರ್ ಆ್ಯಂಡ್ ಸ್ಟೈಲಿಂಗ್ ಬ್ರ್ಯಾಂಡ್ ವಿಚ್ ಈಸ್ ಡಿಸೈನ್ಡ್ ಬೈ ಹೇರ್ ಎಕ್ಸ್ಪರ್ಟ್ಸ್. ಸೊ ನಿಮಗೆ ಮನೇಲಿ ಸಲೂನ್ ಲೈಕ್ ಹೇರ್ ಕೊಡುತ್ತೆ. ಬಿ ಬ್ಲೆಂಡ್ ವೆಬ್ಸೈಟಲ್ಲಿ ನೀವು ಆರ್ಡರ್ ಮಾಡಿದ್ರೆ ಸಂಭವ್ ಫೌಂಡೇಶನ್ ಇಂದ ವಿಮೆನ್ ಎಂಪವರ್ಮೆಂಟ್ಗೆ ಸಹಾಯ ಆಗುತ್ತೆ. ಆ್ಯಂಡ್ ಯೂಸ್ ಮೈ ಕೂಪನ್ ಕೋಡ್ ಭೂಮಿಕಾ2024. ಯು ವಿಲ್ ಗೆಟ್ 20% ಡಿಸ್ಕೌಂಟ್ ಆನ್ bblend.com. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ನನಗೆ ಪೊಂಗಲ್ ಇಷ್ಟ ಇಲ್ಲ ಅಂತ ಹೇಳಿ ಪಲಾವ್ ಮಾಡಿದರು. ಸೊ ಇವತ್ತು 2 ತಿಂಡಿ ಹಾಗೆ ಪಾಯಸ ಮಾಡಿದರು. ಸೊ ಪೂಜೆ ಆಗಿ ಊಟ ಆಗಿದೆ. ಅಮ್ಮ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಪೂಜೆ ಮಾಡಿ. ಸೊ ಇವಾಗ ಸಂಜೆಗೆ ಸಾನು ಎಳ್ದಿರ್ತಾರಲ್ಲ, ಅದಕ್ಕೆ ಪ್ಯಾಕ್ ಮಾಡಬೇಕು. ಆ್ಯಂಡ್ ಫಸ್ಟಿಗೆ ತಿನ್ಬೇಡಣ್ಣ ಒಂದ್ಸರಿ. ಕಾಣಿಸ್ತಿದೆಯಾ? ಎಳ್ಳು ಬೆಲ್ಲ ತಿಂದಿದ್ದೀನಿ, ಒಳ್ಳೇದು ಮಾತಾಡಬೇಕಷ್ಟೇ. ಇವಾಗ ಅಪ್ ಟು ಇಂಜಿನಿಯರ್ ತನಕ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲ, ಸಾನು ಕೈಲಿ ಬೀರಿಸ್ತಿದ್ದೀನಿ. ಹೋದ ಸರಿ ಸೀರೆ ಉಡಿಸಿದ್ದೆ ಅವಳಿಗೆ, ಈ ಸರಿ ಲಂಗದವನಿ. ಅವಳಿಗೇನೂ ಹೇಳಿಲ್ಲ, ಡ್ರೆಸ್ ಎಲ್ಲ ತಂದಿದ್ದೀನಿ, ಜ್ಯುವೆಲ್ರಿ ಎಲ್ಲ ತಂದಿದ್ದೀನಿ ಅಂತ. ಸೊ ಇವಾಗ ಒಂದು ಆಲ್ಮೋಸ್ಟ್ 25 ಹಾಗೆ ಪ್ಯಾಕ್ ಮಾಡಿದ್ದೀನಿ. ಗೊತ್ತಿಲ್ಲ ಅವಳೆಷ್ಟು ಮನೆಗೆ ಕೊಡ್ತಾಳೆ ಅಂತ. ಒಂದು 30 ಹಂಗೆ ಮಾಡಬೇಕು, ಎಕ್ಸ್ಟ್ರಾ ಸ್ವಲ್ಪ. ಇವಾಗ ರೆಡಿಯಾಗಿ ಅವಳಿಗೂ ರೆಡಿ ಮಾಡಿಸ್ಬೇಕು. ಸೊ ಫಸ್ಟ್ ನಾನು ರೆಡಿ ಆಗಿಬಿಡ್ತೀನಿ. ಸೊ ಗಾಯ್ಸ್, ಇವಾಗ ಸಂಜೆ ಆಗಿದೆ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಅಮೆಝಾನಿಂದ ತರಿಸಿದ್ನಲ್ಲ
ಇದೇ ಬಟ್ಟೆ ಹಾಕ್ಕೊಂಡೆ. ಆ್ಯಂಡ್ ನನ್ನ ತಂಗಿಗೆ ಸೊ ಔಟ್ಫಿಟ್ ರೆಡಿ ಆಗಿದೆ, ಅವಳಿಗೆ ರೆಡಿ ಮಾಡಬೇಕು. ಸೊ ಬ್ಲೂ ಆ್ಯಂಡ್ ಜ್ಯುವೆಲ್ರಿ ಕೂಡ ರೆಡಿ ಆಗಿದೆ. ಇವಾಗ ಪಟ್ಟ ಅಂತ ಅವಳಿಗೆ ರೆಡಿ ಮಾಡ್ಸೋಣ ಬನ್ನಿ. ಸಾನು ಬಾ. ಚೆನ್ನಾಗಿ ಕಾಣ್ತೀನಿ ನಾನು, ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ. ಬಾ ತೋರ್ಸು. ಇಂದ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸುತ್ತ ಸಾನು. ಅಯ್ಯೋ ಬಾ ಇವಾಗ ಮೇಕಪ್ ಮಾಡ್ತೀನಿ. ಬಾ ಇಲ್ಲಿ ಕೂತ್ಕೋ, ಈ ಕಡೆ ಸೈಡ್ ಕೂತ್ಕೋ, ಅಲ್ಲಿ ಕಾಣುತ್ತೆ. ತಡಿ ಹೋಗ್ಬೇಡ. ಓಕೆ ಈ ಡ್ರೆಸ್ಸಿಗೆ ಸೂಟ್ ಆಗಲಿ ಅಂತ ಮುಂಚೆನೇ ಕುಶಲಕಾರಿ ಹಾಸನಿಂದ ನಾನು ಜ್ಯುವೆಲ್ರಿ ತರಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹುಡುಗಿ ರೆಡಿ ಆಗಿ ಮುದುಕಿ ಥರ ಕಾಣ್ತೀಯಲ್ಲ. ಮುದುಕಿ ಇವಾಗ ಎಷ್ಟು ಮನೆಗೆ ಹೋಗ್ತೀಯಾ? ಗೊತ್ತಿಲ್ಲ. ಒಂದು 10 ಮನೆಗೆ ಹೋಗ್ತೀಯಾ? ಜಾಸ್ತಿ ಮನೆ. ಎಷ್ಟು ಮನೆ ಹೋಗ್ತೀಯಾ? 20 ಅಂತೆ. ಬಾ. ಲಾಕ್ ಆಗಿದೆ ನಮ್ಮ ಇದು. ಲಾಕ್ ಆಗಿದೆಯಾ? ಕಬ್ಬು ಕಿತ್ಲೆ ಹಣ್ಣು ಎಲ್ಲ ಇಟ್ಟರೆ ಅವಳಿಗೆ ಗೊತ್ತಾಗುತ್ತೆ. ಕೊಡೆ. ಶಿವು ಸಾನು ಯಾರು ಸಾನು ಇದು? ಹೊಸದ ಇದು? ಹೊಸದಾ? ಅಲ್ಲಿ ನೋಡು, ಹ್ಯಾಪಿ ಸಂಕ್ರಾಂತಿ. ಅಯ್ಯೋ ಬೂ ಇವತ್ತು ಫುಲ್ಲು ಹೂವೆಲ್ಲ ಮುಡ್ಕೊಂಡು ಶೃಂಗಾರ ಮಾಡ್ಕೊಂಡು ಬಂದಿದ್ದಾಳೆ. ನೈಸ್, ಚೆನ್ನಾಗಿದೆ. ಇದು ಮಾಡ್ತಿಲ್ಲ ಅವಳಿಗೆ ಏನು ಶೈ ಚಂದ ಕಾಣ್ತಿದ್ದೀನಿ. ಒಂಚೂರು ಇತ್ತಾ. ಸೊ ಇವಾಗ ತಾನೇ ಮೇಕಪ್ ರಿಮೂವ್ ಮಾಡಿದೆ. ಆ್ಯಂಡ್ ಭೂಮಿ ಮನೆಗೆ ಹೋಗಿದ್ವಿ ನಾನು ಸಾನು. ಅಲ್ಲಿಂದ ಬಂದು ಊಟ ಮಾಡ್ಕೊಂಡ್ವಿ. ಸೊ ಅವಳಿಗಂತೂ ತುಂಬ ಖುಷಿ ಆಗಿದೆ ಇವತ್ತು. ಫುಲ್ ಮೇಕಪ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಹಾಕಿದ್ನಲ್ಲ. ಆ್ಯಂಡ್ ಇದು 2ನೇ ವರ್ಷ ಅನಿಸುತ್ತೆ ಅವಳದು ಎಳ್ಬೀರ್ತಿರೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 20 ಮನೆ ಅಂತ, ಜಾಸ್ತಿನೇ ಮನೆಗೆ ಹೋಗಿ ಕೊಟ್ಟಿದ್ದಾಳೆ, ಎಳ್ಬೀರಿದ್ದಾಳೆ. ಆ್ಯಂಡ್ ನಾವು ತುಂಬ ಏನು ಗ್ರ್ಯಾಂಡ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ ವರ್ಷನೂ. ಸೊ ಈ ವರ್ಷ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೊಸ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಮೊದಲನೇ ಸಂಕ್ರಾಂತಿ ಹಬ್ಬ. ಆ್ಯಂಡ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಅಂತ ನೀವೇ ನೋಡಿದ್ದೀರಾ. ಸೊ ಒಂದು ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.